ಸಂಸದ ಪ್ರಜ್ವಲ್ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತೆರೆದಿದ್ದ ಸಹಾಯವಾಣಿಗೆ ಈವರೆಗೆ 30ಕ್ಕೂ ಹೆಚ್ಚು ಕರೆಗಳು ಬಂದಿವೆ. ಈ ವಿಚಾರವನ್ನು ಎಸ್ಐಟಿ ಹಂಚಿಕೊಂಡಿದೆ. ಆದರೆ ದೂರು ನೀಡಿದ 30 ಸಂತ್ರಸ್ತ ಮಹಿಳೆಯರು ಅಧಿಕೃತವಾಗಿ ದೂರು ದಾಖಲಿಸಿಲ್ಲ. 30ಕ್ಕೂ ಹೆಚ್ಚು ಕರೆ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಮತ್ತೊಮ್ಮೆ ಹೆಲ್ಪ್ಲೈನ್ಗೆ ಸಂಪರ್ಕಿಸುವಂತೆ ಸಂತ್ರಸ್ತರಿಗೆ ಮನವಿ ಮಾಡಿದ್ದಾರೆ. 6360938947 ಈ ನಂಬರ್ಗೆ ಸಂಪರ್ಕಿಸಿ ದೂರು ನೀಡುವಂತೆ ಕೋರಿದ್ದಾರೆ. ದೂರು ನೀಡುವವರ ಗುರುತು ಮಾಹಿತಿಯನ್ನು ಗೌಪ್ಯವಾಗಿ ಇಡಲಾಗುವುದು ಅಂತ ಭರವಸೆ ನೀಡಿದ್ದಾರೆ. ನೇರವಾಗಿ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು ಎಂದು ಕೂಡ ತಿಳಿಸಿದ್ದಾರೆ. ಶಾಸಕ ರೇವಣ್ಣ ವಿರುದ್ಧದ ಮಹಿಳೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಭವಾನಿ ಕಾರು ಚಾಲಕ ಅಜಿತ್ಗೆ ಎಸ್ಐಟಿ 3ನೇ ನೋಟಿಸ್ ನೀಡಿದೆ. ಸಂತ್ರಸ್ತೆ ವಶಕ್ಕೆ ಪಡೆಯುವ ಮುನ್ನವೇ ವಿಡಿಯೋ ಮಾಡಿರುವ ಮಾಹಿತಿ ಇದೆ. ಹೀಗಾಗಿ ಅಜಿತ್ನನ್ನ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ನೀಡಿದೆ. ಅಜಿತ್ ವಿಚಾರಣೆ ಮಾಡಿದ್ರೆ ಪ್ರಕರಣ ಸ್ಫೋಟಕ ತಿರುವು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಜಿಆರ್ ಫಾರ್ಮ್ ಹೌಸ್ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರೇ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡಿದ್ರು. ಸದ್ಯ ಈ ವಿಡಿಯೋಗಳನ್ನು ವಶಕ್ಕೆ ಪಡೆದಿರುವ ಸಿಸಿಬಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ನಟಿ ಹೇಮಾ ಹೈಡ್ರಾಮಾಗಳು ಒಂದೊಂದೇ ಹೊರಬೀಳ್ತಾ ಇವೆ. ಪೊಲೀಸರ ಮುಂದೆ ನಾನು ದೊಡ್ಡ ನಟಿ ಅಂತ ಹೇಳಿದ್ಲಂತೆ. 1000ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದೀನಿ ಅಂತಲೂ ಕೂಡ ಬಿಲ್ಡಪ್ ಕೊಟ್ಟಿದ್ಲು ಅಂತ ಹೇಳಲಾಗಿದೆ. ಪಾರ್ಟಿ ನಡೆದ ದಿನ ನಾನು ಹೈದರಾಬಾದ್ನಲ್ಲಿದ್ದೀನಿ ಅಂತ ವಿಡಿಯೋ ಮಾಡಿದ್ದ ಹೇಮಾ ಬೆಂಗಳೂರಿಗೆ ಬಂದಿದ್ದಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಹೇಮಾ 3 ಜನರೊಂದಿಗೆ ವಿಮಾನದಲ್ಲಿ ಬೆಂಗಳೂರಿಗೆ ಬಂದಿರುವ ಟಿಕೆಟ್ ಲಭ್ಯವಾಗಿದೆ. ಮೇ 18ರಂದು ಮಧ್ಯಾಹ್ನ 1:55ಕ್ಕೆ ಶಂಷಾಬಾದ್ನಿಂದ ಬಂದಿದ್ದಾರೆ. ಬಯಲಾಟದಲ್ಲಿ ಮಾಜಿ ಶಾಸಕ ಶ್ರೀರಾಮುಲು ಕುಣಿದು ಕುಪ್ಪಳಿಸಿದ್ದಾರೆ. ಬಳ್ಳಾರಿಯ ಹಡ್ಲಗಿ ಗ್ರಾಮದಲ್ಲಿ ಆಯೋಜಿಸಿದ್ದ ಬಯಲಾಟದಲ್ಲಿ ಕೈಯಲ್ಲಿ ಕತ್ತಿ ಹಿಡಿದು ಭರ್ಜರಿ ಸ್ಟೆಪ್ ಹಾಕಿದ್ದಾರೆ. ಬಯಲಾಟ ಪಾತ್ರಧಾರಿಗಳ ಜೊತೆಗೆ ಕುಣಿದು ಎಂಜಾಯ್ ಮಾಡಿದ್ದಾರೆ. ಶ್ರೀರಾಮುಲು ಕುಣಿತದ ದೃಶ್ಯ ಸದ್ಯ ಎಲ್ಲೆಡೆ ವೈರಲ್ ಆಗ್ತಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಮೆಡಿಕಲ್ ಶಾಪ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಕಲಬುರಗಿ ನಗರದ ಸುಭಾಷ್ ಚೌಕ್ ಬಡಾವಣೆಯಲ್ಲಿ ದುರಂತ ನಡೆದಿದೆ. ಅಗ್ನಿ ಅವಘಡದಲ್ಲಿ ಬಸವ ಮೆಡಿಕಲ್ ಶಾಪ್ನಲ್ಲಿದ್ದ ಲಕ್ಷಾಂತರ ಮೌಲ್ಯದ ಔಷಧಿಗಳು ಬೆಂಕಿಗೆ ಆಹುತಿಯಾಗಿವೆ. ಘಟನಾ ಸ್ಥಳಕ್ಕೆ ಆಗಮಿಸಿರುವ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಕೋಲಾರ ನಗರದಲ್ಲಿ ಹೂವಿನ ಕರಗದ ವೇಳೆ ಭಾರೀ ಅನಾಹುತ ತಪ್ಪಿದೆ. ಕೆಳಗೆ ಬೀಳ್ತಾ ಇದ್ದ ಕರಗವನ್ನ ಕರಗ ಪೂಜಾರಿ ಹಿಡಿದುಕೊಂಡಿದ್ದಾರೆ. ಕೋಲಾರದ ಜಯನಗರ ಬಡಾವಣೆ ರೇಣುಕಾ ಯಲ್ಲಮ್ಮ ದೇವಿ ಹೂವಿನ ಕರಗ ಮಹೋತ್ಸವದ ವೇಳೆ ಘಟನೆ ನಡೆದಿದೆ. ಧ್ವಜಸ್ತಂಭ ಪ್ರದಕ್ಷಿಣೆ ವೇಳೆ ಬಾವುಟಕ್ಕೆ ಹೂವಿನ ಕರಗ ತಗುಲಿ ಕರಗ ಹಿಂಬದಿ ಬೀಳ್ತಾ ಇದ್ದಂತೆ ಕರಗ ಪೂಜಾರಿ ಮಂಜುನಾಥ್ ಎರಡೂ ಕೈಯಲ್ಲಿ ಕರಗ ಹಿಡಿದುಕೊಂಡಿದ್ದಾರೆ. ಮೈಸೂರು ನಗರದ ತ್ಯಾಜ್ಯದಿಂದ ಜೀವನದಿ ಕಾವೇರಿಗೆ ಕಂಟಕ ಎದುರಾಗಿದೆ. ಮೈಸೂರು ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಕಾವೇರಿ ಕಲುಷಿತಗೊಂಡಿದೆ. ಶುದ್ಧೀಕರಿಸದೆ ತ್ಯಾಜ್ಯ ನೀರನ್ನು ನದಿಗೆ ಬಿಡುಗಡೆ ಮಾಡಲಾಗ್ತಾ ಇದೆ. ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾವೇರಿ ನದಿ ಮಲಿನಗೊಂಡಿದೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ನಗುವನಹಳ್ಳಿ ಬಳಿ ಕೊಳಚೆ ನೀರು ಕಾವೇರಿ ನದಿ ಸೇರ್ತಾ ಇದೆ. ರಾಜಧಾನಿಯ ರಸ್ತೆಗಳಲ್ಲಿ ರಕ್ಕಸ ಗುಂಡಿಗಳು ಬಲಿಗಾಗಿ ಕಾದು ಕುಳಿತಿವೆ. ಗುಂಡಿ ತುಂಬಿದ ರಸ್ತೆಯಲ್ಲಿ ವಾಹನ ಸವಾರರು ಸರ್ಕಸ್ ಮಾಡ್ತಾ ಇದ್ದಾರೆ. ರಾಜೇಶ್ವರಿ ನಗರ ವಾರ್ಡ್ ನಂಬರ್ 70ರಲ್ಲಿರುವ ಶಾಂಭವಿ ನಗರದಲ್ಲಿ ಸಂಚಾರಕ್ಕೆ ಯೋಗ್ಯವೇ ಇಲ್ಲದ ರಸ್ತೆಯಿಂದ ಸವಾರರು ಪರದಾಡ್ತಾ ಇದ್ದಾರೆ. ಗುಂಡಿ ಗಂಡಾಂತರಕ್ಕೆ ಇನ್ನೆಷ್ಟು ಬಲಿ ಬೇಕು ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯಲ್ಲಿ ದಿನೇ ದಿನೇ ನಾಪತ್ತೆ ಕೇಸ್ಗಳು ಹೆಚ್ಚಾಗ್ತಾ ಇವೆ. ದಾವಣಗೆರೆ ವಿನೋಬ ನಗರದ 7ನೇ ಕ್ರಾಸ್ ಪತಿ ಪತ್ನಿ ಮಗು ಏಪ್ರಿಲ್ 12ರಂದು ನಾಪತ್ತೆಯಾಗಿದ್ದಾರೆ. ಇತ್ತ ಮೇ 20ರಂದು ಚನ್ನಗಿರಿ ತಾಲೂಕು ನವಿಲೇಹಾಳ ಗ್ರಾಮದ 50 ವರ್ಷದ ಗೌರಮ್ಮ ನಾಪತ್ತೆಯಾಗಿದ್ದಾರೆ. ಮಳೆಗೆ 2 ಎಕರೆಯಲ್ಲಿ ಬೆಳೆದಿದ್ದಂತಹ ಪಪ್ಪಾಯ ಬೆಳೆ ನಾಶವಾದ ಘಟನೆ ರಾಯಚೂರಿನ ಕುರ್ಡಿ ಗ್ರಾಮದಲ್ಲಿ ನಡೆದಿದೆ. 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಸೈಯದ್ ಅಕ್ರಮ್ ಎಂಬವರು ಬೆಳೆದಿದ್ದ ಪಪ್ಪಾಯ ಹಾನಿಯಾಗಿದೆ. ಅಕಾಲಿಕ ಮಳೆಯಿಂದ ಗಿಡಗಳಿಗೆ ವೈರಸ್ ಅಟ್ಯಾಕ್ ಆಗಿ ಪಪ್ಪಾಯ ಕೊಳೆತಿದ್ದು ಪರಿಹಾರಕ್ಕಾಗಿ ರೈತರು ಆಗ್ರಹಿಸಿದ್ದಾರೆ. ಮಳೆಗೆ 4 ಎಕರೆ ತಂಬಾಕು ಬೆಳೆ ಕೊಚ್ಚಿ ಹೋದ ಘಟನೆ ಮೈಸೂರು ಜಿಲ್ಲೆಯ ಹಲಗನಹಳ್ಳಿಯಲ್ಲಿ ನಡೆದಿದೆ. ಅತರ್ ಮತಿನ್ ಎಂಬವರ ತಂಬಾಕು ಬೆಳೆ ನಾಶವಾಗಿದ್ದು ಕಂಗಾಲಾಗಿದ್ದಾರೆ. ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಗಾಳಿ ಮಳೆಗೆ ದೇವಳದ ಅನ್ನಛತ್ರದ ಛಾವಣಿ ಕುಸಿದು ಭಾರೀ ಅನಾಹುತ ತಪ್ಪಿದೆ. ಉಡುಪಿ ಜಿಲ್ಲೆಯ ಬೈಂದೂರಿನ ಕಳವಾಡಿ ಈಶ್ವರ ಮಾರಿಕಾಂಬಾ ದೇವಳದಲ್ಲಿ ಘಟನೆ ನಡೆದಿದೆ. ಕಳವಾಡಿ ಈಶ್ವರ ಮಾರಿಕಾಂಬಾ ದೇವಳದ ಅನ್ನಛತ್ರ ಕುಸಿದಿದ್ದು ರಾತ್ರಿ ವೇಳೆ ಘಟನೆ ನಡೆದಿದ್ದರಿಂದ ಅನಾಹುತ ತಪ್ಪಿದೆ. ಮೈಸೂರಲ್ಲಿ ಮಳೆ ಅವಾಂತರಗಳು ಮುಂದುವರೆದಿವೆ. ಸರಗೂರು ತಾಲೂಕಿನ ಬಾಡಿಗೆ ಗ್ರಾಮದಲ್ಲಿ ಲಕ್ಷಾಂತರ ಮೌಲ್ಯದ ಶುಂಠಿ ನಾಶವಾಗಿದೆ. ಜವರಯ್ಯ ಪುಟ್ಟತಾಯಮ್ಮ ಎಂಬವರ ಬೆಳೆ ನಾಶವಾಗಿದೆ. 4 ಲಕ್ಷ ಖರ್ಚು ಮಾಡಿ ಬೆಳೆದಿದ್ದ ಶುಂಠಿ ಬೆಳೆ ಹಾನಿಯಾಗಿದ್ದು ಪರಿಹಾರಕ್ಕೆ ರೈತರು ಒತ್ತಾಯಿಸಿದ್ದಾರೆ.